ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇನ್ನು ಮುಂದೆ ನೀವು ಬರೀತಕ್ಕಂತಹ ಒಂದು ಎಲ್ಲಾ ಎಕ್ಸಾಮ್ಸ್ ಗೆ ಅನುಕೂಲವಾಗುವಂತಹ ಒಂದು ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಆರ್ಮಿ ಎಕ್ಸಾಮ್ಸ್ ಅನ್ನ ಬರೆಯಕ್ ಹೋಗ್ತಾ ಇದ್ರಿ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆ, ಸೊ ಅದೇ ರೀತಿ ಈ ಒಂದು ನಾವು ಮಾಡ್ತಿದಂತ ವಿಡಿಯೋಸ್ ಅನ್ನ ನೀವು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಒಂದು 27ನೇ ತಾರೀಕು ನಮ್ಮ ಒಂದು ಅಕಾಡೆಮಿಯಲ್ಲಿ ಒಂದು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಆ ಒಂದು ಎಕ್ಸಾಮ್ಸ್ ನಾವು ನೀವು ಬಂದು ಅಟೆಂಪ್ಟ್ ಮಾಡಬೇಕು. ಓಕೆ, ಆ ಎಕ್ಸಾಮ್ ಎಲ್ರಿಗೂ ಫ್ರೀ ಆಗೇ ಇದೆ. ಓಕೆ, ಅದನ್ನ ಪೂರ್ವಭಾವಿ ಪರೀಕ್ಷೆ ಅಂತ ನಾವು ಮಾಡ್ತಾ ಇದ್ದೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುನ್ನ ನೀವು ಇದನ್ನ ಬಂದು ಬರೆದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದ, ಯಾವ ರೀತಿ ಕ್ವಶನ್ಸ್ ಬರಬಹುದು ಅನ್ನುವಂಥದ್ದು ಗೆಸ್ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲೇ ಒಂದು ಕ್ವಶನ್ ಬಂದ್ಬಿಟ್ಟು ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಆನ್ ಎಲಿಮೆಂಟ್ ಈಸ್ ಅಂತ ಇದೆ, ಈಸ್ ಕಾಲ್ಡ್ ಅಂತ ಇದೆ. ಓಕೆ, ಒಂದ್ ನಿಮಿಷ ಪೆನ್ ಚೇಂಜ್ ಮಾಡ್ಕೊಂತೀನಿ ನೋಡಿ. ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಆನ್ ಎಲಿಮೆಂಟ್ ಈಸ್ ಕಾಲ್ಡ್ ಅಂದ್ರೆ ಕನ್ನಡದಲ್ಲಿ ಕೊಡುವಂತ ಪ್ರಯತ್ನ ಮಾಡಿದೀನಿ. ಇವತ್ತೊಂದು ಕ್ಲಾಸ್ ಪೂರ್ತಿಯಾಗಿ ಡಿಫ್ರೆಂಟ್ ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ಕನ್ನಡಿಗರಿಗೂ ಹೆಲ್ಪ್ ಆಗಬೇಕು. ಓಕೆ, ಅಂದ್ರೆ ಕನ್ನಡದಲ್ಲಿ ಓದಿದ್ರೆ ನಿಮ್ಗೆ ಅನುಕೂಲ ಆಗ್ತದ. ಓಕೆ, ಕೆಲವೊಂದಿಷ್ಟು ಕ್ವಶನ್ಸ್ ಆಲ್ಮೋಸ್ಟ್ ಇವಾಗ ಬರ್ತಕ್ಕಂಥ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕನ್ನಡವನ್ನ ಆಡ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಓದಿದಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಇಂಗ್ಲಿಷ್ ಕೊಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕನ್ನಡ ಒಂದು ಟ್ರಾನ್ಸ್ಲೇಷನ್ ಅನ್ನ ನಿಮಗೆ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಸಪೋಸ್ ಏನಾದ್ರು ಮಿಸ್ಟೇಕ್ ಆಗಿತ್ತಪ್ಪ ಅಂತಂದ್ರೆ ಫೈನಲ್ ಆಗಿ ಕನ್ಸಿಡರ್ ಮಾಡ್ತಕ್ಕಂಥ ಒಂದು ಭಾಷೆ ಯಾವ್ದಾಗಿತ್ತಪ್ಪ ಅಂತಂದ್ರೆ ಇಂಗ್ಲಿಷ್ ಭಾಷೆ ಆಗಿರ್ತದ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದಾನೆ. ಅದಂದ್ರೆ ಕನ್ನಡದಲ್ಲಿ ಅದರ ಒಂದು ಅರ್ಥ ಆಗ್ತದ. ಓಕೆ, ಆಟಮ್ ಆಟಮ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಈಸ್ ಕಾಲ್ಡ್ ಅಂತಂದ್ರೆ ಆಟಮ್ ಅಂತ ಕರೀತಾರ, ಮೊಲಿಕ್ಯೂಲ್ ಅಂತ ಕರೀತಾರ, ಅಯಾನ್ ಅಂತ ಕರೀತಾರ, ಅಥವಾ ಪ್ರೋಟಾನ್ ಅಂತ ಕರೀತಾರ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಪರಮಾಣು ಪರಮಾಣು ಅಂದ್ರೆ ಕನ್ನಡದಲ್ಲಿ ಪರಮಾಣು ಅಂತ ಕನ್ನಡದಲ್ಲಿ ಅಣು ಅಂತ ಕರೀತಾರೆ. ನೆಕ್ಸ್ಟ್ ಅಯಾನ್ ಅಂತ ಕರೀತಾರೆ, ಅಥವಾ ಪ್ರೋಟಾನ್ ಅಂತ ಕರೀತಾರೆ. ಅಯಾನ್ ಅನ್ನ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥದನ್ನ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಹೆಂಗೆ ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಹಂಗೆ ಮಾಡಿಟ್ಟಿರ್ತಾರೆ. ಇದು ಕೂಡ ನಡೀತದೆ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಸೈಂಟಿಫಿಕ್ ವರ್ಡ್ಸ್ ಅನ್ನ ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ. ಓಕೆ, ಅದನ್ನ ಹಂಗೆ ಇಟ್ಬಿಡ್ತಾರೆ ಕನ್ನಡದಲ್ಲಿ ಕೂಡ. ಓಕೆ, ಹಾಗಾದ್ರೆ ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನ ಹೇಗೆ ಕರೀತಾರೆ, ಏನಂತ ಕರೀತಾರೆ ಅಂತ ನೋಡೋದಾದ್ರೆ ನಾವು ಇಲ್ಲಿ ಏನ್ ಹೇಳ್ಬಹುದಪ್ಪ ಅಂದ್ರೆ ಆಟಮ್ ಅಂತ ಕರೀತಾರೆ, ಅಂದ್ರೆ ಪರಮಾಣು ಅಂತ ಕರಿತಾ ಹೋಗ್ತಾರೆ. ನಿಮಗೆ ಗೊತ್ತಿರಬಹುದು ನೋಡಿ. ನೆಕ್ಸ್ಟ್ ಒಂದು ಪೇಜ್ ಅಲ್ಲಿ ಹೋಗ್ತೀನಿ. ಆಟಮ್ ಏನಪ್ಪಾ ಅಂದ್ರೆ ಆಟಮ್ ಅಥವಾ ಪರಮಾಣು ಪರಮಾಣು ಅಂತ ಹೇಳ್ತೀವಿ. ಪರಮಾಣು ಅಂತ ಹೇಳ್ತೀವಿ. ಈ ಆಟಮ್ ಮತ್ತೆ ಪರಮಾಣು ಏನಿರ್ತದೆ ಅಲ್ಲ, ಹೆಂಗ್ ಸಿಗ್ತದ ನೋಡ್ರಿ. ಯಾವ್ದೋ ಒಂದು ವಸ್ತು ಇದೆ. ಈ ವಸ್ತುವನ್ನ ನಾವು ಅತಿ ಚಿಕ್ಕ ಕಣಗಳಾಗಿ ನಾವು ಕಟ್ ಮಾಡಬಹುದು. ಇದನ್ನ ಈ ರೀತಿ ಕಟ್ ಮಾಡ್ತಾ ಹೋಗ್ಬೋದು. ನಮಗೆ ಇದೊಂದು ಸ್ವಲ್ಪ ಸಣ್ಣ ಪೀಸ್ ಸಿಕ್ತು, ಇದನ್ನ ಕಟ್ ಮಾಡ್ಬೇಕು. ಇನ್ನೊಂದ್ ಸಿಕ್ತು, ಅದನ್ನು ಕೂಡ ಕಟ್ ಮಾಡ್ತೀವಿ. ಇನ್ನೊಂದ್ ಸಿಕ್ತು, ಅದನ್ನು ಕೂಡ ಕಟ್ ಮಾಡ್ತೀವಿ. ಸಿಕ್ತು, ಕಟ್ ಮಾಡ್ತೀವಿ. ಎಲ್ಲಿವರೆಗೆ ಕಟ್ ಮಾಡ್ತೀವಪ್ಪ ಅಂತಂದ್ರೆ ಆ ಒಂದು ಧಾತುವನ್ನ ನಾವು ಅದನ್ನ ಕಟ್ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅಲ್ಲಿವರೆಗೆ ಕಟ್ ಮಾಡಿದಾಗ ಯಾವುದನ್ನ ನಾವು ಕಟ್ ಮಾಡಕ್ಕೆ ಸಾಧ್ಯ ಆಗೋದಿಲ್ವೋ ಆ ಒಂದು ಕಣವನ್ನ ನಾವೇನಂತ ಕರಿತೀವಿ, ಪರಮಾಣು ಅಂತ ಕರಿತೀವಿ, ಅಥವಾ ಆಟಮ್ ಅಂತ ಕರಿತೀವಿ. ಈ ಆಟಮ್ ಬಗ್ಗೆ ನಮ್ಗ ಇಂಡಿಯನ್ ಫಿಲಾಸಫರ್ಸ್ ಅಂತ ಹೇಳ್ತೀವಿ. ಇಂಡಿಯನ್ ಫಿಲಾಸಫರ್ಸ್ ಯಾರಪ್ಪ ಅಂತಂದ್ರೆ ಪಕುದ ಕತ್ಯಾಮ ಅಂತ ಸಿಗ್ತಾರೆ. ಪಕುದ ಕತ್ಯಾಮ ಅಂತ ಸಿಗ್ತಾರೆ. ಅದೇ ರೀತಿ ಮಹರ್ಷಿ ಕನಾದ ಅಂತ ಸಿಗ್ತಾರ. ಇವರಿಬ್ರು ಏನಂತ ಕರೆದ್ರಪ್ಪ ಅಂತಂದ್ರೆ ಯಾವ ವಸ್ತುವನ್ನ ನಾವು ಮುಂದೆ ಅದನ್ನ ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ, ಅಥವಾ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಣವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪರಮಾಣು ಅಂತ ಕರಿತೀವಿ ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ನಮ್ಮ ಇವರು ಮಹರ್ಷಿ ಕನಾದ ಮತ್ತೆ ಪಕುದ ಕತ್ಯಾಮ. ಇನ್ನ ಇಬ್ರು ಬರ್ತಾರೆ, ಯಾರಪ್ಪ ಅಂತಂದ್ರೆ ಡೆಮೋಕ್ರಟಸ್ ಅಂಡ್ ಲುಸಿಪಸ್ ಅಂತ ಬರ್ತಾರ. ಈ ಇಬ್ಬರು ಏನ್ ಮಾಡ್ತಾರಪ್ಪ, ಲುಸಿಪಸ್ ಮತ್ತೆ ಡೆಮೋಕ್ರಟಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ an atom is nothing but when a matter is divided, when the stage comes we cannot divide it. Okay, we cannot divide, or else indivisible particle ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ನಾವು ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ, ಅಥವಾ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪಾರ್ಟಿಕಲ್ ನಾವ್ ಏನಂತ ಕರಿತೀವಿ, ಆಟಮ್ ಅಂತ ಕರಿತೀವಿ ಅಂತ ಗ್ರೀಕ್ ಫಿಲಾಸಫರ್ಸ್ ಹೇಳಿ ಹೋಗ್ತಾರೆ. ಓಕೆ, ಹಾಗಾದ್ರೆ ಇಲ್ಲೊಂದು ಕ್ವಶನ್ ಅರೈಸ್ ಆಗ್ತದೆ. ಏನಪ್ಪಾ ಅಂತಂದ್ರೆ ರಾಸಾಯನಿಕ ಶಾಸ್ತ್ರದ
ಪಿತಾಮಹ ಅಂತ ಕೇಳ್ತಾನ. ಪಿತಾಮಹ ಯಾರಪ್ಪ ಅಂತಂದ್ರೆ ಆಂಟೋನ್ ಲಾರೆಂಟ್ ಲೆವೋಸಿಯರ್ ಅಂತ. ಯಾರು? ಲೆವೋಸಿಯರ್. ಲೆವೋಸಿಯರ್ ಅಂತ ಒಬ್ಬ ವ್ಯಕ್ತಿ ಬರ್ತಾನ. ಆಂಟೋನ್ ಎಲ್ ಲೆವೋಸಿಯರ್ ಅಂತ ಹೇಳ್ತಾರ. ಆ ಲೆವೋಸಿಯರ್ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ತಿಳಿತಾ ಅಂತ ಅನ್ಕೊಳ್ತೀನಿ. ನೋಡಿ, ಹಾಗಾದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಪರಮಾಣು ಅಂತ ಕರಿತೀವಿ. ಓಕೆ, ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಈಸ್ ಕಾಲ್ಡ್ ದಿ ಆಟಮ್. ಹೌದಾ, ಆಟಮ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಕ್ವಶನ್ ನೋಡ್ತಾ ಹೋಗೋಣ. ಸೊ ವೆಲೆನ್ಸಿ ಆಫ್ ಆಕ್ಸಿಜನ್ ಈಸ್ 1, 2, 3 and 4. ಅಂದ್ರೆ ಆಮ್ಲಜನಕದ ವೆಲೆನ್ಸಿ ಇದಾಗಿದೆ. ನಾನಿಲ್ಲಿ ವೆಲೆನ್ಸಿ ಅಂತ ಹಾಕಿದೀನಿ, ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಷನ್ ಹಾಕ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೂಡ ಹಂಗೆ ಕೊಡ್ತಾನ, ವೆಲೆನ್ಸಿ ಅಂತಾನೆ ಕೊಟ್ಬಿಡ್ತಾನ. ಓಕೆ, ವೆಲೆನ್ಸ್ ಅಂತಾನೆ ಕೊಟ್ಬಿಡ್ತಾನ, ಅಥವಾ ಅದರ ಒಂದು ಚಾರ್ಜ್ ಪವರ್ ಎಷ್ಟಿದೆ ಅಂತ ಕೇಳ್ತಾನ. ಓಕೆ, ಹಾಗಾದ್ರ ಆಕ್ಸಿಜನ್ ನ ಒಂದು ವೆಲೆನ್ಸಿಯನ್ನ ನಾವು ಕಂಡುಹಿಡಿಬೇಕು. ವೆಲೆನ್ಸಿ ಕಂಡುಹಿಡಿದು ಅಷ್ಟೊಂದು ಈಸಿ ಅಲ್ಲ. ಸ್ವಲ್ಪ ಅದಕ್ಕೆ ಬೇಸಿಕ್ ಆಗಿ ನಾಲೆಜ್ ಗೊತ್ತಿರ್ಬೇಕಾಗ್ತದ. ನೋಡಿ, ಬೇಸಿಕ್ ಏನ್ ನಾಲೆಜ್ ಗೊತ್ತಿರ್ಬೇಕು ಅಂತಂದ್ರೆ, ನಮ್ಮೊಬ್ಬ ಸೈಂಟಿಸ್ಟ್ ಬರ್ತಾನೆ. ಯಾರಪ್ಪ ಅಂತಂದ್ರ ನೀಲ್ ಬೋರ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಯಾರ್ರಿ? ನೀಲ್ ಬೋರ್ ಅಂತ ಒಬ್ಬ ಸೈಂಟಿಸ್ಟ್ ವಿಜ್ಞಾನಿ ಬರ್ತಾನ. ಅವನೇನ್ ಹೇಳ್ತಾನಪ್ಪ ಅಂದ್ರೆ ಒಂದು ಸರ್ಕಲ್ ಹಾಕ್ತಾನ, ಅದಕ್ಕ ನ್ಯೂಕ್ಲಿಯಸ್ ಅಂತ ಹೇಳ್ತಾನ. ನ್ಯೂಕ್ಲಿಯಸ್ ಒಳಗೆ ಎನ್ ಮತ್ತೆ ಪಿ ಇರ್ತಿರ್ತದ, ಅಂದ್ರೆ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಇರ್ತದ. ಅದ್ರ ಸುತ್ತ ಮತ್ತೊಂದು ಸರ್ಕಲ್ ಹಾಕ್ತಾನ. ಈ ರೀತಿಯಾಗಿ ಒಂದು 4 ಸರ್ಕಲ್ ಗಳನ್ನ ಹಾಕ್ತಾನ. ಎಷ್ಟ್ ಹಾಕ್ತಾನ್ರಿ? 4 ಸರ್ಕಲ್ ಹಾಕ್ತಾನ. ಓಕೆ, 4 ಸರ್ಕಲ್ ಒಂದು ನೇಮ್ ಕೊಡ್ತಾನೆ. ಏನಪ್ಪಾ ಅಂದ್ರೆ ಒಂದು ಕೆ, ಇದು ಎಲ್, ಎಂ ಮತ್ತೆ ಎನ್ ಅಂತ ನೇಮಿ ಕೊಡ್ತಾನ. ದಾಗ ಎಷ್ಟ್ ಇರ್ತಪ್ಪ ಅಂದ್ರೆ 2 ಇರ್ತಾವ, ಇದು 8 ಇರ್ತಾವ, ಇದ್ರ 18 ಇರ್ತಾವ, ಇದ್ರ 32 ಇರ್ತಾವ. ಏನ್ ಇರ್ತಾವ್ರಿ? ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಸ್ ಇರ್ತಾವ. ಏನಿರ್ತಾವ? ಎಲೆಕ್ಟ್ರಾನ್ಸ್ ಇರ್ತಾವ. ಹಾಗಾದ್ರ ಈಗ ಕೆ ಶೆಲ್ ಅಂತ ಇದೆ ನೋಡ್ರಿ. ಕೆ, ಎಲ್, ಎಂ ಮತ್ತೆ ಎನ್ ಅಂತ 4 ಶೆಲ್ಗಳು ಅದಾವ. ಇದಕ್ಕೆ ಏನಂತ ಕರೀತಾರ? ಶೆಲ್ಗಳು ಅಂತ ಕರೀತಾರ, ಅಥವಾ ಕವಚಗಳು ಅಂತ ಕರೀತಾರ. ಓಕೆ, ಸೊ ಅದರಲ್ಲಿ ಕೆದೊಳಗೆ ಎಷ್ಟ ಅದರಿ? 2 ಅದ. ಇದ್ರೊಳಗೆ ಎಷ್ಟದ? 8, 18, ಇದ್ರೊಳಗ 32. ಇವ್ ಹೆಂಗ ಬರ್ತಾವಪ್ಪ ಅಂತಂದ್ರೆ ಒಂದು ಸೂತ್ರ ಇದೆ ರೀ. ಏನಪ್ಪಾ ಅಂತಂದ್ರ 2 ಇಂಟು ಎನ್ ಸ್ಕ್ವೇರ್. ಎನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು 1ನೇ ನಂಬರ್, 2ನೇ ನಂಬರ್, 3ನೇದು, 4ನೇದು. ಈ ನಂಬರ್ ಅನ್ನು ನಾವು ಹಿಡ್ಕೋಬೇಕು ಏನ್ ಅಂದ್ರ. ಹಾಗಾದ್ರೆ ದಾಗ ಫೈಂಡ್ ಔಟ್ ಮಾಡ್ಬೇಕಾರ ದಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರ ನೋಡ್ರಿ, 2 ಇಂಟು ಕೆ ಎಷ್ಟೇ ನಂಬರ್ ಐತ್ರಿ? 1ನೇ ನಂಬರ್. ಹಾಗಾದ್ರ ಒಂದ್ ನಿಮಿಷ, ಕೆ ಎಷ್ಟೇ ನಂಬರ್ ಅದ ರೀ? 1ನೇ ನಂಬರ್ ಇದೆ. ಹಾಗಾಗಿ 1 ಸ್ಕ್ವೇರ್ ಎಷ್ಟ್ರಿ? ಒಂದೇ ಇರ್ತದ. ಹಾಗಾದ್ರೆ ಎಷ್ಟಾಗ್ತದ ಅಂದ್ರೆ 1 ಇಂಟು 2, 2 ಆಗ್ತದ. ನೆಕ್ಸ್ಟ್ ಎಲ್ 2 ಇಂಟು 2 ಸ್ಕ್ವೇರ್. ಯಾಕಂದ್ರೆ ಎಲ್ 2ನೇ ನಂಬರ್ ಇದೆ. ಹಾಗಾದ್ರೆ 2 ಸ್ಕ್ವೇರ್ 4 ಆಯ್ತು. 4 ಇಂಟು 2 8 ಆಯ್ತು. ಎಂ 2 ಇಂಟು 3 ಸ್ಕ್ವೇರ್. ಯಾಕೆ 3 ಸ್ಕ್ವೇರ್ ಅಂದ್ರೆ ಎಂ 3ನೇ ನಂಬರ್ ಇದೆ. ಹಾಗಾಗಿ 3 ಸ್ಕ್ವೇರ್ 9 ಆಗ್ತದ. 9 ಇಂಟು 2 18 ಆಯ್ತು. ನೆಕ್ಸ್ಟ್ ಎನ್ ಅದಪ್ಪ ಅಂದ್ರೆ 2 ಇಂಟು 4 ಸ್ಕ್ವೇರ್. 4 ಸ್ಕ್ವೇರ್ ಯಾಕಪ್ಪ ಅಂದ್ರೆ 4ನೇ ನಂಬರ್ ಇದೆ. ಹಾಗಾಗಿ 4 ಅಂತ ಹಾಕಿದೀನಿ. ನೆಕ್ಸ್ಟ್ 2 ಸ್ಕ್ವೇರ್ 4 ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ 16 ಆಗ್ತದ. 16 ಇಂಟು 2 ಎಷ್ಟು ಬಂದ್ರೆ 32 ಆಗ್ತದ. ಇಷ್ಟು ಇಲ್ಲಿ ಇಟ್ಕೊಂತೇವೆ. ನೆಕ್ಸ್ಟ್ ನ್ಯೂಲ್ಯಾಂಡ್ಸ್ ಅಂತ ಬರ್ತಾನೆ. ಯಾರ್ರಿ? ನ್ಯೂಲ್ಯಾಂಡ್ಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಪ್ರತಿಯೊಂದು ಶೆಲ್ಗಳಲ್ಲಿ ನಾವ್ ಎಷ್ಟು ತುಂಬಬೇಕು? 8 ಎಲಿಮೆಂಟ್ ಅನ್ನು ತುಂಬಬೇಕು ಅಂತ ಹೇಳ್ತಾನ. ಎಲ್ಲಿವರೆಗೆಪ್ಪ ಅಂತಂದ್ರೆ 20ನೇ ಒಂದು ಧಾತುವಾದಂತಹ ಕ್ಯಾಲ್ಸಿಯಂ ವರೆಗೆ ನನ್ನ ರೂಲ್ ಅಪ್ಲೈ ಆಗ್ತತಿ. ಅದ್ರ ಮುಂದ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾನ. ಸೊ ಅಲ್ಲಿವರೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 2 ಅದಾವಲ್ಲ, ಇಲ್ಲಿ 2 ತುಂಬಬೇಕು. 8 ತುಂಬಕ್ ನಡೆಯಂಗಿಲ್ಲ. ಆದ್ರೆ ಇಲ್ಲಿ 8 ಅದಾವ, 8 ತುಂಬಬೇಕು. 18 ಕೂಡ 8 ತುಂಬಬೇಕು. ಆಮೇಲೆ ಮುಂದಿದ್ರು ಕೂಡ 8 ತುಂಬಬೇಕು. ಎಲ್ಲಿವರೆಗೆ? ಈ 20ನೇ ಒಂದು ಸಂಖ್ಯೆ ಐತಲ್ಲ, ಈ 20ನೇ ಒಂದು ಕ್ಯಾಲ್ಸಿಯಂ ಐತಲ್ಲ, ಅಲ್ಲಿವರೆಗೆ ರೀಚ್ ಆಗೋವರೆಗೆ ಮಾತ್ರ. ಹಾಗಾಗಿ ಇದನ್ನ ರೂಲ್ ಅನ್ನ ಅಪ್ಲೈ ಮಾಡ್ತಾರ. ಯಾವ ರೂಲ್ ಅಂತ ಕರೀತಾರಪ್ಪ ಅಂತಂದ್ರೆ ಆಕ್ಟೇಟ್ ರೂಲ್ ಅಂತ ಕರೀತಾರ. ಏನಂತ ಕರೀತಾರ್ರಿ? ಆಕ್ಟೇಟ್ ರೂಲ್ ಅಂತ ಕರೀತಾರ. ಆಕ್ಟೇಟ್ ರೂಲ್ ಅಥವಾ ನ್ಯೂಲ್ಯಾಂಡ್ ನ ಅಷ್ಟಕ ನಿಯಮ ಅಂತ ಕರೀತಾರೆ. ಯಾವ್ರಿ? ನ್ಯೂಲ್ಯಾಂಡ್ ನ ಅಷ್ಟಕ ನಿಯಮ ಅಂತ ಕರೀತಾರ. ಅಷ್ಟಕ ನಿಯಮ. ಆ ಒಂದು ನಿಯಮದ ಪ್ರಕಾರ ಅಷ್ಟಕ ಅಂತಂದ್ರೆ ಎಷ್ಟ್ರಿ? 8. ಆಕ್ಟೇಟ್ ಅಂದ್ರೆ ಎಷ್ಟು? ಆಕ್ಟಾ ಅಂತಂದ್ರೆ 8. ಹಾಗಾಗಿ 8 ಎಲೆಕ್ಟ್ರಾನ್ಗಳು ಇರ್ಲೇಬೇಕು ಅಂತ ಹೇಳ್ತಾರ. ಹಾಗಾದ್ರೆ ನಮಗ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಆಕ್ಸಿಜನ್ ವೆಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದಾರ. ಈಗ ಆಕ್ಸಿಜನ್ ಎಷ್ಟನೇ ನಂಬರ್ ರೀ? ಆಕ್ಸಿಜನ್ 8ನೇ ನಂಬರ್. 8ನೇ ನಂಬರ್ ಅಂದ್ರೆ ಏನ್ರಿ? ಇವ 8 ಎಲೆಕ್ಟ್ರಾನ್ ಇರ್ತಾವ. 8 ಎಲೆಕ್ಟ್ರಾನ್ ಇರ್ತಾವ, ಮತ್ತೆ 8 ಪ್ರೋಟಾನ್ ಇರ್ತಾವ. ಅಟೋಮಿಕ್ ನಂಬರ್ ಅಂತಂದ್ರೆ ಅದರದ ಸೀರಿಯಲ್ ನಂಬರ್ ರೀ. ಓಕೆ, ಹಾಗಾಗಿ 8 ಎಲೆಕ್ಟ್ರಾನ್. ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಬಿಡಿ ಬಿಡಿಯಾಗಿ ಬರಿಬೇಕು, ಅದನ್ನ ಜೋಡಿಸ್ಬೇಕು. ಇಲ್ಲಿ 2 ಅದಾವ, 2 ಇಟ್ಟನೆ. ಕೆಪಾಸಿಟಿ ಐತಿ 1ನೇ ಕೆ ಶೆಲ್ ನಾಗ 2 ಐತಿ. ಹಾಗಾಗಿ ಇಲ್ಲಿ 2 2 2 ಇಟ್ಟು ಬಿಟ್ಟೆ. ಎಷ್ಟು ಉಳಿದ್ರಿ? 6 ಉಳಿದ್ವು. ಆಮೇಲೆ ಇಲ್ಲಿ ಏನ್ ಮಾಡ್ತೀನಿ ನಾನು? ಇಲ್ಲಿ 6 ಇಟ್ಟು ಬಿಡ್ತೀನಿ.
ಹಾಗಾದ್ರೆ 8 ಆಗ್ಬೇಕಾದ್ರ ಆಫ್ಟರ್ ಏನ್ ಹೇಳ್ತತ್ರಿ ಇಲ್ಲಿ 8 ಆಗ್ಬೇಕು. 2 ಎಷ್ಟು ಆಗ್ಬೇಕು 8 ಆಗ್ಬೇಕು. 8 ಆಗಕ್ಕೆ ಇಲ್ಲಿ ಎಷ್ಟು ಕಡಿಮೆ ಅದಾವ 2 ಕಡಿಮೆ ಅದಾವು. ಆದ್ರ ಇದು ಒಂದನೇದು ಎರಡನೇದು ಆಕ್ಸಿಜನ್ ಗ ಎರಡನೇದು ಲಾಸ್ಟ್ ಆಗೋಯ್ತು 2,6 2,6 ಅಂದ್ರ ಇದೇ ಲಾಸ್ಟ್ ಶೆಲ್ ಆಗಿಬಿಡ್ತು. ಎರಡನೇ ಶೆಲ್ ಏನಪ್ಪಾ ಅಥವಾ ಎರಡನೇ ಕವಚವನ್ನ ಏನಾಯ್ತು ಲಾಸ್ಟ್ ಕವಚ ಆಗೋಯ್ತು. ಹಾಗಾಗ ಲಾಸ್ಟ್ ಕವಚದಾಗ 4ಕ್ಕಿಂತ ಹೆಚ್ಚಿದಪ್ಪ ಅಂತಂದ್ರ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ 6 ಮೈನಸ್ 8 ಮಾಡ್ತಪ್ಪ ಅಂದ್ರ -2 ಬರ್ತೈತಿ. ಏನ್ ಬರ್ತೈತ್ರಿ -2. ಹಾಗಾಗಿ 6,2 ಸಾರಿ 2,6 ಏನಪ್ಪಾ ಅಂತಂದ್ರೆ ಇದು ಎಲೆಕ್ಟ್ರಾನ್ ನ ಕಾನ್ಫಿಗರೇಷನ್ ಅಂತ ಕರಿತೀವಿ. ಆಮೇಲೆ 6 ಮೈನಸ್ 8 ಆದ್ಮೇಲೆ -2 ಏನ್ ಬರ್ತೈತಲ್ಲ ಇದು ಆಕ್ಸಿಜನ್ ಏನಪ್ಪಾ ಅಂತಂದ್ರೆ ವ್ಯಾಲೆನ್ಸಿ ಅಂತ ಹೇಳ್ತೀವಿ. ಆಕ್ಸಿಜನ್ ನ ವ್ಯಾಲೆನ್ಸಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಔಟರ್ ಮೋಸ್ಟ್ ಶೆಲ್ ಹೊರ ಕವಚದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು ಏನಪ್ಪಾ ಅಂತಂದ್ರ ಅದರ ಒಂದು ವೆಲೆನ್ಸಿ ಆಗಿರ್ತಾವ ಅಂತ ಆಗ್ತೈತಿ. ನೋಡ್ರಿ ಇಲ್ಲಿ ನೋಡ್ರಿ. ಹಾಗಾದ್ರ ವೆಲೆನ್ಸಿ ಎಷ್ಟಾಗಿದೆಪ್ಪ ಅಂತಂದ್ರ 2 ಆಗಿರ್ತದ. ವೆಲೆನ್ಸಿ ಎಷ್ಟಾಗಿರ್ತದ ರೀ 2 ಆಗಿರ್ತದ. ತಿಳಿತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗನ್ರಿ. ಮೂರನೇ ಒಂದು ಕ್ವಶನ್ ಏನಪ್ಪಾ ಅಂದ್ರೆ pH ಆಫ್ ವಾಟರ್ ಈಸ್ ಅಂತ. pH ಅಂದ್ರೆ ಏನಪ್ಪಾ ಅಂತಂದ್ರೆ ಪೊಟೆನ್ಸ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ ಪೊಟೆನ್ಸ್. ಪೊಟೆನ್ಸ್ ಅಂತ ನಮ್ಮೊಂದು ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಕರಿತಾ ಹೋಗ್ತಾರ. ಪೊಟೆನ್ಸ್ ಅಂತ ಕರೀತಾರ್ರಿ. ಸೊ ಆ ಪೊಟೆನ್ಸ್ ಅಂತಂದ್ರೆ ಆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಂತ. ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ನ ಒಂದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ನಾವು ಹೋಗೋಣ. ಇಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ ನಿಮಗ pH ಅಂತ ಗೊತ್ತೈತಿ. pH ಅಂತ ಗೊತ್ತಾಯ್ತು. ಜಸ್ಟ್ ಪೊಟೆನ್ಸ್ ಅಂತ ಕರಿತೀವಿ. pH 0 ದಿಂದ 14 ಇರ್ತೈತಿ. 14 ಇರ್ತೈತಿ ಅಥವಾ 1 ಅಂತ ಕನ್ಸಿಡರ್ ಮಾಡ್ರಿ. 1 ರಿಂದ 14 ತನಕ ಇರ್ತೈತಿ. ಮಿಡಲ್ ಎಷ್ಟು ಬರ್ತೈತಿ ನೋಡ್ರಿ 7 ಬರ್ತೈತಿ. ಹೌದಾ 7 ಬರ್ತೈತಿ. ನೋಡ್ರಿ pH ಏನಾದ್ರು 7ಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ 7ಕ್ಕಿಂತ ಕಡಿಮೆ 7ಕ್ಕಿಂತ ಕಡಿಮೆ ಓಕೆ ಲೆಸ್ ದನ್ 7 ಇತ್ತಪ್ಪ ಅಂತಂದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆಸಿಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಆಸಿಡ್ ಅಂತ ಕರಿತೀವಿ. ಸಪೋಸ್ pH ಏನಾರ 7ಕ್ಕಿಂತ ಜಾಸ್ತಿ ಗ್ರೇಟರ್ ದ್ಯಾನ್ 7 7ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರ ಅದನ್ನ ನಾವ್ ಏನಂತ ಕರಿತೀವಿ ಬೇಸ್ ಅಂತ ಕರಿತೀವಿ. ಬೇಸ್ ಅಂತ ಅಂದ್ರ ಏನಿರ್ತಾವಪ್ಪ ಅಂತಂದ್ರ ಕಹಿ ಇರ್ತಾವ. ಏನಿರ್ತಾವ್ರಿ ಕಹಿ ಇರ್ತಾವ. ಹೆಂಗಿರ್ತಾವ ಕಹಿ ಇರ್ತಾವ. ಆಸಿಡ್ ಹುಳಿ ಇರ್ತಾವ. ಅಂದ್ರೆ ಏನಂತ ಕರಿತಾರಪ್ಪ ಅಂದ್ರೆ ಸೋರ್ ಇನ್ ಟೇಸ್ಟ್ ಅಂತ ಕರಿತಾರ. ಸೋರ್ ಇನ್ ಟೇಸ್ಟ್ ಅಂತ ಕರಿತಾರ. ಇವಕ್ಕ ಬಿಟರ್ ಇನ್ ಟೇಸ್ಟ್ ಅಂತ ಕರಿತಾರ. ಬಿಟರ್ ಇನ್ ಟೇಸ್ಟ್ ಅಂತ ಕರಿತಾರ. ಹಾಗಾದ್ರ ಟೇಸ್ಟೇ ಇಲ್ಲಲ್ಲ, ಟೇಸ್ಟೇ ಇರಂಗಿಲ್ಲ. 7ಕ್ಕಿಂತ ಜಾಸ್ತಿ ಇದಕ್ಕ ಕಹಿ ಇರ್ತಾವ ಅವಕ್ಕ ಬೇಸ್ ಅಂತ ಕರಿತೀವಿ. 7ಕ್ಕಿಂತ ಕಡಿಮೆ ಇದ್ದದು ಹುಳಿ ಇರ್ತಾವ ಅವಕ್ಕ ಆಸಿಡ್ ಅಂತ ಕರಿತೀವಿ. ಹಾಗಾದ್ರ pH 7 ಇಟ್ಟಿರ್ತ ನೀರಿನ ಎಷ್ಟಿರಪ್ಪ ಅಂದ್ರೆ 7 ಇರ್ತೈತಿ. ಎಷ್ಟಿರ್ತೈತ್ರಿ 7 ಇರ್ತೈತಿ. ಹಾಗಾಗಿ ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ನ್ಯೂಟ್ರಲ್ ಅಂತ ಕರಿತಾರೆ. ಏನಂತ ಕರಿತಾರ್ರಿ ನ್ಯೂಟ್ರಲ್ ಅಂತ ಕರಿತಾ ಹೋಗ್ತಾರ. ತಿಳಿತ ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗನ್ರಿ. ಆಸಿಡ್ ಏನಪ್ಪಾ ಅಂತಂದ್ರೆ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಇಂಟು ಓಕೆ ರೆಡ್ ಕಲರ್ ಟರ್ನ್ ಮಾಡ್ತದ ಆರ್ ಬ್ಲೂ ಕಲರ್, ಗ್ರೀನ್ ಕಲರ್, ಆರೆಂಜ್ ಕಲರ್. ಅಂದ್ರೆ ಆಮ್ಲವು ನೀಲಿ ಲಿಟ್ಮಸ್, ಇದು ಲಿಟ್ಮಸ್ ಆಗಬೇಕು, ಲಿಟ್ಮಸ್ ಅನ್ನು ಹೀಗೆ ಪರಿವರ್ತಿಸುತ್ತದೆ. ಯಾವ ಬಣ್ಣವನ್ನ ತಿರುಗಿಸುತ್ತೆ? ನೀಲಿ ಲಿಟ್ಮಸ್ ಪೇಪರ್ ಅಂತ ಬರ್ತಾವ. ಲಿಟ್ಮಸ್ ಪೇಪರ್ ಅನ್ನ ಆಮ್ಲ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಯಾವ ಬಣ್ಣಕ್ಕೆ ತಿರುಗಿಸುತ್ತೆ ಅಂತ ಕ್ವಶನ್ ಕೇಳಿದಾರ. ಅದೇನಾದ್ರು ಕೆಂಪು ಬಣ್ಣಕ್ಕೆ ತಿರ್ಸತ್ತ ಅಥವಾ ನೀಲಿ ಬಣ್ಣಕ್ಕ, ಹಸಿರು ಬಣ್ಣಕ್ಕೆ ತಿರ್ಸತ್ತ ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗಿಸತ್ತ ಅಂತ ಕ್ವಶನ್ ಅನ್ನ ಕೇಳ್ತಾ ಹೋಗಿದ್ದಾರೆ. ಓಕೆ ನೋಡೋಣ. ನೋಡಿ ಆಸಿಡ್ ಅಂತ ನೋಡಿದ್ವಿ ಆಲ್ರೆಡಿ. ಆಸಿಡ್ ಅಂತ ಕರೆದ್ವಿ, ಅದಕ್ಕೆ ಕನ್ನಡದಲ್ಲಿ ಆಮ್ಲ ಅಂತ ಕರೀತಾರೆ. ಇನ್ನ ಬೇಸ್ ಅಂತ ಕರೆದ್ರೆ ಅದಕ್ಕೆ ಪ್ರತ್ಯಾಮ್ಲ ಅಂತ ಕರೀತಾರ. ಏನ್ರಿ ಪ್ರತ್ಯಾಮ್ಲ ಅಂತ ಕರೀತಾರೆ. ಈ ಪ್ರತ್ಯಾಮ್ಲ ಆಮೇಲೆ ಆಮ್ಲದ ಒಂದು pH ಎಷ್ಟಿರ್ತಪ್ಪ ಅಂತಂದ್ರೆ ಲೆಸ್ ದನ್ 7 ಇರ್ತೈತಿ. ಅಂದ್ರೆ 7ಕ್ಕಿಂತ ಕಡಿಮೆ ಇರ್ತೈತಿ. ಇದರ pH ಎಷ್ಟಿರ್ತಪ್ಪ ಅಂದ್ರೆ ಗ್ರೇಟರ್ ದನ್ 7 ಇರ್ತೈತಿ. ಅಂದ್ರೆ 7ಕ್ಕಿಂತ ಜಾಸ್ತಿ ಇರ್ತೈತಿ. ಹಾಗಾದ್ರ ಇವು ಆಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಟೇಸ್ಟ್ ಹೆಂಗಿರ್ತೈತಿ ಅಂದ್ರೆ ಹುಳಿ ಆಗಿರ್ತೈತಿ. ಏನಿರ್ತೈತ್ರಿ ಹುಳಿ ಆಗಿರ್ತೈತಿ. ಇದೇನಿರ್ತದ ಕಹಿ ಆಗಿರ್ತೈತಿ. ಇದು ಕಹಿ ಆಗಿರ್ತೈತಿ. ಓಕೆ ಸೊ ನೋಡ್ರಿ ಈಗ ಏನಾದ್ರ ಇದ್ರೊಳಗ ಯಾವ್ದ್ರಿ ಆಸಿಡ್ ಒಳಗ ಆಸಿಡ್ ಇತ್ತಪ್ಪ ಅಂತಂದ್ರೆ ನೀಲಿ ಲಿಟ್ಮಸ್ ಏನಾಗತ್ತಪ್ಪ ಅಂತಂದ್ರೆ ರೆಡ್ ಆಗತ್ತ. ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗ್ತೈತಿ. ಯಾವ್ದ್ರಿ ಕೆಂಪು ಬಣ್ಣಕ್ಕೆ ತಿರುಗ್ತೈತಿ.
ನೀಲಿ ಲಿಟ್ಮಸ್ ಅಂದ್ರೆ ಬ್ಲೂ ಲಿಟ್ಮಸ್. ನೀಲಿ ಅಂತಂದ್ರಿ ಬ್ಲೂ ಲಿಟ್ಮಸ್ ಪೇಪರ್ ಅಂತ ಕರೀತಾರೆ. ಅದಕ್ಕೆ ಲಿಟ್ಮಸ್ ಏನಾಗ್ತದಪ್ಪ ಅಂತಂದ್ರೆ ಕೆಂಪು ಲಿಟ್ಮಸ್ ಆಗಿ ಕನ್ವರ್ಟ್ ಆಗ್ತದ. ಓಕೆ, ಅದೇ ರೀತಿ ಇದೇನಾದ್ರೂ ಬೇಸ್ ಇತ್ತಪ್ಪ ಅಂತಂದ್ರೆ, ಬೇಸ್ ಇತ್ತು ಪ್ರತ್ಯಾಮ್ಲವಾಗಿತ್ತಂದ್ರೆ ಇಲ್ಲಿ ರೆಡ್ ಅಂದ್ರೆ ಕೆಂಪು ಕೆಂಪು ಲಿಟ್ಮಸ್ ಏನಾಗ್ತದಪ್ಪ ಅಂತಂದ್ರೆ ನೀಲಿ ಲಿಟ್ಮಸ್ ನೀಲಿ ಆಗ್ತತಿ. ಏನಾಗ್ತದ್ರಿ? ನೀಲಿ ಬಣ್ಣಕ್ಕೆ ತಿರುಗ್ತತಿ. ಹಾಗಾದ್ರ ಆಮ್ಲ ಇತ್ತಪ್ಪ ಅಂದ್ರೆ ಆಸಿಡ್ ಅದೇನ್ರಿ ಆಮ್ಲ. ಆಮ್ಲ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ನೀಲಿ ಲಿಟ್ಮಸ್ ಏನಾಗಿ ರೆಡ್ ಅಂದ್ರೆ ಕೆಂಪಾಗಿ ಪರಿವರ್ತನೆ ಹೊಂದತತಿ. ನೋಡ್ರಿ ಇಲ್ಲಿ ನೋಡ್ರಿ, ರೆಡ್ ಏನಾಗ್ತಪ್ಪ ಅಂತಂದ್ರೆ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗ್ತದೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗ್ತತಿ. ಯಾವ್ದ್ರಿ? ನೀಲಿ ಲಿಟ್ಮಸ್ ಪೇಪರ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್ ಈಸ್ ಅಂದ್ರೆ NaCl, KCl, Na2CO3, NaOH. ಓಕೆ, ನೋಡ್ರಿ, ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರ ಇದಾಗಿದೆ. ಇದನ್ನ ನಾವು ಕನ್ನಡದಲ್ಲಿ ಬರೆಯಕ್ ಸಾಧ್ಯ ಇಲ್ಲ. ಇವನ್ನ ಕನ್ನಡದಲ್ಲಿ ಬರೆಯಕ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಅಂತ ಕೊಟ್ಟಿರ್ತಾರ. ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ಬರಲ್ಲ. ಫಾರ್ಮುಲಾ ಅಂತಂದ್ರೆ ಅವೇ ಹಂಗೆ ಬರಿಬೇಕಾಗ್ತದ. ಓಕೆ, NaCl ಅಂತ ಇದೆ, KCl ಅಂತ ಇದೆ, Na2CO3, NaOH ಅಂತ ಇದೆ. ನೋಡಿ, ಈಗ ನಿಮ್ ಕಾಮನ್ ಸಾಲ್ಟ್ ಗೊತ್ತಿದೆ. ಕಾಮನ್ ಸಾಲ್ಟ್ ಅಂದ್ರೆ ತಿನ್ನೋ ಉಪ್ಪು, ತಿನ್ನುವಂತ ಉಪ್ಪು. ಓಕೆ, ನಾವು ಅಡಿಗೆ ಬಳಸಕ್ಕಂತ ಅಡಿಗೆ ಉಪ್ಪು ಅಂತ ಹೇಳ್ತೀವಿ. ಆ ಅಡಿಗೆ ಉಪ್ಪಿನ ಒಂದು ಸೂತ್ರವನ್ನು ಕೇಳಿದಾನ. ಅದ್ರ ಉತ್ತರ ಏನಾಗಿರ್ತಪ್ಪ ಅಂತಂದ್ರೆ NaCl ಆಗಿರ್ತತಿ. NaCl ಆಗಿರ್ತತಿ. NaCl ಅಂದ್ರೆ ಏನಪ್ಪಾ ಅಂದ್ರೆ ಇದಕ್ಕ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ. ಇಂಗ್ಲಿಷ್ ನಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಈ ಸೋಡಿಯಂ ಕ್ಲೋರೈಡ್ ಇದಕ್ಕ Na ಅಂದ್ರ ಸೋಡಿಯಂ ಅಂತ ಇರ್ತೈತ್ರಿ. ಸೋಡಿಯಂ ಇದು ಸೋಡಿಯಂ ಅಂತ ಕರಿಯಾಕ ಕಾರಣ ಏನಪ್ಪಾ ಅಂತಂದ್ರೆ ಲ್ಯಾಟಿನ್ ಒಳಗ ಈ ಸೋಡಿಯಂ ಏನಂತ ಕರಿತಾರಪ್ಪ ಅಂತಂದ್ರೆ ನ್ಯಾಟ್ರಿಯಂ ಅಂತ ಕರಿತಾರ. ಹಾಗಾಗಿ Na ಅನ್ನೋದನ್ನ ಸಿಂಬಲ್ ಅನ್ನ ಬಳಸ್ತಾರೆ ಇಲ್ಲಿ. ಓಕೆ, ಇನ್ನ Cl ಅಂತಂದ್ರೆ ಕ್ಲೋರಿನ್ ಅಂತ ಇರ್ತದೆ. ಕ್ಲೋರಿನ್. ಓಕೆ, ಈ ಕ್ಲೋರಿನ್ ಮತ್ತು ಸೋಡಿಯಂ ಎರಡು ಕೂಡಿ ಏನ್ ಮಾಡ್ತಾವ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅನ್ನ ಕೊಡ್ತಾವ. ಇನ್ನ NaOH ಅಂತಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ನೆಕ್ಸ್ಟ್ Na2CO3 ಅಂತಂದ್ರ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಸೋಡಿಯಂ ಕಾರ್ಬೋನೇಟ್ ಇದಕ್ಕೆ ಅಂತ ಕರಿತೀವಪ್ಪ ಅಂದ್ರೆ ನಾವು ವಾಷಿಂಗ್ ಸೋಡಾ ಅಂತ ಕರಿತೀವಿ. ಏನ್ರಿ? ವಾಷಿಂಗ್ ಸೋಡಾ ಅಂತ ಕರಿತೀವಿ. ಓಕೆ, ವಾಷಿಂಗ್ ಸೋಡಾ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಬರ್ತೈತ್ರಿ ಬೇಕಿಂಗ್ ಸೋಡಾ, NaHCO3. ಅದಕ್ಕ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಸರ್ ಡಾಂಕ್ಯಾಗ ಬರಿತಾ ಇದೀರಿ ಅಂತ ಅನ್ಬಾರ್ದು. ಇಲ್ಲಿ ನಮ್ ಫೋಟೋ ಏನ್ ಬರ್ತೈತಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಗೆ ಕಾಣಲ್ಲ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಬರಿತಾ ಇದ್ದೀನಿ, ಜಾಸ್ತಿ ಹಿಡಿತದ. ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಕೂಡ ಏನಪ್ಪ ಕರಿತೀವಿ ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಕಾರ್ಬೋನೇಟ್ ತಿಳಿತಾ ಇದೆ. ಇನ್ನ KCl ಅಂತ ಏನಪ್ಪಾ ಅಂದ್ರೆ KCl, ಕೆ ಅಂದ್ರೆ ಪೊಟ್ಯಾಷಿಯಂ ಲ್ಯಾಟಿನ್ ಒಳಗೆ ಏನಂತ ಕರಿತಾರಪ್ಪ ಅಂದ್ರೆ ಕ್ಯಾಲಿಯಂ ಅಂತ ಕರಿತಾರ. ಏನಂತ ಕರಿತಾರ್ರಿ? ಕ್ಯಾಲಿಯಂ ಅಂತ ಕರಿತಾರ. ಹಾಗಾಗಿ ಇದಕ್ಕ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಕರಿತಾ ಹೋಗ್ತಾರ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಆನ್ಸರ್ ಗೊತ್ತಾಯ್ತು ಅನ್ಕೋತೀನಿ. ಕಾಮನ್ ಸಾಲ್ಟ್ ಅಂದ್ರೆ ತಿನ್ನೋ ಉಪ್ಪಿಗೆ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟರ್ ಈಸ್ ಕಾಲ್ಡ್ ಯೂನಿವರ್ಸಲ್ ಸಾಲ್ವೆಂಟ್, ಆಸಿಡ್, ಬೇಸ್, ಮೆಟಲ್. ಏನಂತ ಕರಿತೀವಿ? ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ pH ಬಗ್ಗೆ. pH ಗೊತ್ತಿತ್ತಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಮಾಡಬಹುದು. ನೀರನ್ನ ನಾವು ಹೀಗೆ ಕರೆಯಲಾಗುತ್ತದೆ: ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ, ಆಮ್ಲ ಅಂತ ಕರಿತೀವಿ, ಪ್ರತ್ಯಾಮ್ಲ ಅಂತ ಕರಿತೀವಿ, ಅಥವಾ ಲೋಹ ಅಂತ ಕರಿತೀವಿ. ಲೋಹಗಳು ಗೊತ್ತೈತ್ರಿ, ಡೈರೆಕ್ಟ್ ಆಗಿ ಬರಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಲೋಹಗಳು ಘನ ಸ್ಥಿತಿಯಲ್ಲಿ ಇರ್ತಾವ, ನೀರ ದ್ರವ ಸ್ಥಿತಿಯಲ್ಲಿ ಇರ್ತೈತಿ. ಓಕೆ, ಪ್ರತ್ಯಾಮ್ಲ ನೀರೇನಾದ್ರೂ ನಮಗ ಕಹಿ ಇರ್ತೈತಲ್ರಿ? ಇಲ್ಲ, ಆಗಂಗಿಲ್ಲ.
ಆಮ್ಲ ಹುಳಿ ಇರ್ತದಂದ್ರೆ ನೀರ ಇಲ್ಲ. ಹಾಗಾದ್ರೆ ಇದೇನಪ್ಪಾ ಅಂತಂದ್ರೆ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಸರ್ ಸಾರ್ವತ್ರಿಕ ದ್ರಾವಕ ಮತ್ತೆ ಇದಕ್ಕೆ ಏನ್ ಸಂಬಂಧ? ನೀವೇನಾದ್ರು ನ್ಯೂಟ್ರಲ್ ಹೇಳಿದ್ರಪ್ಪ ಅಂದ್ರೆ ನ್ಯೂಟ್ರಲ್ ತಟಸ್ಥ ಅಂತ ಹೇಳಿದ್ರೆ ನಾವು ಅಗ್ರಿ ಆಗ್ತಿದ್ವಿ. ಇದೇನು ಸಾರ್ವತ್ರಿಕ ದ್ರಾವಕ ಅಂತ ಅಂತೀರಿ? ಆಪ್ಷನ್ಗಳು ನೋಡಿದ್ರೆ ಎಲ್ಲ ಬೇರೆ ಬೇರೆ ಅದಾವ. ಮತ್ತೆ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀರಿ ಅಂತ ಕೇಳಿದ್ರಿ. ಹೌದಾ? ಎದಕ್ಕಂತ ಹೇಳ್ತೀನಿ ಕೇಳ್ರಿ. ಯೂನಿವರ್ಸಲ್ ಸಾಲ್ವೆಂಟ್ ಏನೋ ಯೂನಿವರ್ಸಲ್ ಯೂನಿವರ್ಸಲ್ ಸಾಲ್ವೆಂಟ್ ಸಾಲ್ವೆಂಟ್ ಅಂತ ಕರಿತೀವಿ. ಯೂನಿವರ್ಸಲ್ ಸಾಲ್ವೆಂಟ್ ಕರೆಯಾಕ ಏನಪ್ಪಾ ಅಂದ್ರೆ ಈಗ ಇದೊಂದು ಜಗ್ ಐತ್ರಿ. ಈ ಜಗ್ ಒಳಗೆ ಏನ್ ತಗೋತೀನಪ್ಪ ಅಂದ್ರೆ ನಾನು ಏನ್ ತಗೋತೀನಿ? ನೀರು. ಏನ್ ತಗೋತೀನಿ? ನೀರನ್ನ ಹಾಕಿರಿ. ಇಲ್ಲೆಲ್ಲ ನೀರ್ ಐತಿ. ಓಕೆ, ಇದೆಲ್ಲ ನೀರ್ ಐತಿ. ಇನ್ನ ಒಂದ್ ಸ್ಪೂನ್ ಏನ್ ತಗೋತೀನಪ್ಪ ಅಂತಂದ್ರ ನಾನು ಸಕ್ರಿ ತಗೋತೀನಿ. ಏನ್ ತಗೋತೀನಿ? ಸಕ್ರಿಯನ್ನ ತಗೋತೀನಿ. ಈ ಸಕ್ರಿ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲಿ ಹಾಕ್ತೇನೆ. ಹಾಗಾದ್ರ ಈಗ ನಮಗೆ ಏನ್ ಸಿಗ್ತತಿಪ್ಪ ಅಂತಂದ್ರ ನಮಗ ಸೊಲ್ಯೂಷನ್ ಸಿಗ್ತದೆ. ಏನ್ ಸಿಗ್ತತ್ರಿ? ಸೊಲ್ಯೂಷನ್. ಯಾವ್ದ್ರ ಸೊಲ್ಯೂಷನ್ ಸಿಗ್ತತ್ರಿ? ಶುಗರ್ ಸೊಲ್ಯೂಷನ್. ಶುಗರ್ ಸೊಲ್ಯೂಷನ್ ಅಂದ್ರ ಸಕ್ಕರೆಯ ಒಂದು ದ್ರಾವಣ. ಸಕ್ಕರೆ ದ್ರಾವಣ ಸಿಗ್ತತಿ. ಸಕ್ಕರೆಯ ಒಂದು ದ್ರಾವಣ ಸಿಕ್ತು. ಯಾಕ? ನೀರಿನಾಗ ಇದು ಸಕ್ಕರೆ ಹಾಕಿದಾಗ ಸಕ್ಕರೆ ದ್ರಾವಣ ಸಿಕ್ತು. ಹಾಗಾದ್ರ ಇದಕ್ಕೆ ನಾವ್ ಏನಂತ ಕರಿತೀವಿ? ನೀರಿಗೆ ಸಾರ್ವತ್ರಿಕ ದ್ರಾವಣ ಅಂತ ಕರಿತೀವಿ. ದ್ರಾವಣ ಅಂತ ಕರೆಯಕ್ಕೆ ಅದ್ರೊಳಗೆ ಏನು ಮಿಕ್ಸ್ ಆಗಿಲ್ಲ. ಹಾಗಾದ್ರ ಈ ವಾಟರ್ಗ ಸಾಲ್ವೆಂಟ್ ಅಂತ ಕರೀತಾರ. ಇದು ಸಾಲಿಡ್ ಘನ ಸ್ಥಿತಿಯೊಳಗಿರುವಂತ ಏನಂತ ಕರೀತಾರಪ್ಪ ಅಂತಂದ್ರೆ ಸಾಲ್ಯೂಟ್ ಅಂತ ಕರೀತಾರ. ಇದು ಸಾಲ್ಯೂಟ್, ಇದು ಸಾಲ್ವೆಂಟ್, ಇದು ಸೊಲ್ಯೂಷನ್. ಎರಡು ಮಿಕ್ಸ್ ಆದ್ರೆ ಏನಂತ ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ನೆನಪಿಟ್ಕೋಬೇಕು. ಓಕೆ, ನೆನಪಿಟ್ಕೋಬೇಕು. ನೆಕ್ಸ್ಟ್, ಇದು ನೀರು ದ್ರಾವಣ, ಇದು ದ್ರಾವಕ ಅದ್ರಲ್ಲಿ ಹಾಕ್ತಕ್ಕಂತ ಒಂದು ಏನಪ್ಪಾ ಅಂದ್ರೆ ಕ್ರಿಸ್ಟಲ್. ಓಕೆ, ಅಂದ್ರೆ ಸಾಲಿಡ್ ಸ್ಟೇಟ್ ನಾಗ ಇರ್ತೈತಿ, ಘನ ಸ್ಥಿತಿ ಒಳಗೆ ಇರ್ತದ ಒಂದು ವಸ್ತು. ಓಕೆ, ಅದು ಕರಗಿದಾಗ ನಮಗೆ ಯಾವ್ದು ಸಿಗ್ತದೆ? ಇದು ಯಾವ್ದು ಕರಗ್ತಾ ಇದೀವಲ್ಲ, ಸೊ ಅದು ದ್ರಾವಣ ಸಿಗ್ತೈತಿ. ಅಂದ್ರೆ ಈ ಸಾಲಿಡ್ ನ ಒಂದು ದ್ರಾವಣ ಸಿಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರಸ್ಟಿಂಗ್ ಆಫ್ ಐರನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಸ್ಟಿಂಗ್ ಆಫ್ ಐರನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಿಡಕ್ಷನ್, ಪ್ರೆಸಿಪಿಟೇಷನ್, ಆಕ್ಸಿಡೇಷನ್, ನ್ಯೂಟ್ರಲೈಸೇಷನ್. ಓಕೆ, ಅಂದ್ರ ಕಬ್ಬಿಣದ ತುಕ್ಕು ಹಿಡಿಯುವಿಕೆಯು ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಎದಕ್ಕೆ ಉದಾಹರಣೆ ಆಗೈತ್ರಿ? ಕಡಿತ ಅಂತಂದ್ರೆ ರಿಡಕ್ಷನ್. ಇದೊಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಕಡಿಮೆ, ಸ್ವಲ್ಪ ರಿಡಕ್ಷನ್ ಅಂದ್ರೆ ರೆಡ್ಯೂಸ್ ಅಂದ್ರೆ ಹೊರ ಹಾಕೋದು, ಬಿಡುಗಡೆಗೊಂಡೋದು ಅಥವಾ ಅದನ್ನ ಬಿಟ್ಟು ಕಳಿಸೋದು ಅಂತ ಅರ್ಥ. ಓಕೆ, ಆಕ್ಸಿಡೇಷನ್ ಅಂದ್ರೆ ಆಕ್ಸಿಡೀಕರಣ, ಮಳೆ. ಇಟ್ ಮೀನ್ಸ್ ಪ್ರೆಸಿಪಿಟೇಷನ್ ಅಂದ್ರ ಮಳೆ ಅಂತ ಆಗಲ್ರಿ. ಪ್ರೆಸಿಪಿಟೇಷನ್ ಅಂದ್ರ ಮಳೆ. ಅಂದ್ರೆ ಇದನ್ನ ಟ್ರಾನ್ಸ್ಲೇಷನ್ ಹೆಂಗಾಗೈತಪ್ಪ ಅಂತಂದ್ರ ಈಗ ಮೋಡಗಳ ಕರಗಿ ನೀರಾಗೋದಕ್ಕ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೆಸಿಪಿಟೇಟ್ ಕರಿತೀವಿ. ಆಮೇಲೆ ತಟಸ್ಥೀಕರಣ ಅಂದ್ರ ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ರಿಯಾಕ್ಷನ್ ಒಳಗ ಕೆಮಿಕಲ್ ರಿಯಾಕ್ಷನ್ಗಳು ಬರ್ತಾವ್ರಿ. ಅಂದ್ರೆ ರಾಸಾಯನಿಕ ಕ್ರಿಯೆಗಳು, ಕೆಮಿಕಲ್ ರಿಯಾಕ್ಷನ್. ಅದ್ರೊಳಗ ರಿಡಕ್ಷನ್ ರಿಯಾಕ್ಷನ್ ಬರ್ತೈತಿ, ಪ್ರೆಸಿಪಿಟೇಟ್ ರಿಯಾಕ್ಷನ್ ಬರ್ತೈತಿ, ಆಕ್ಸಿಡೇಷನ್ ರಿಯಾಕ್ಷನ್ ಬರ್ತೈತಿ, ರಿಡಾಕ್ಸ್ ರಿಯಾಕ್ಷನ್ ಬರ್ತೈತಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬರ್ತೈತಿ. ಆ ಒಂದು ರಿಯಾಕ್ಷನ್ ಒಳಗೆ ಯಾವ ಆಗ್ತದೆ ಕ್ವಶನ್ ಕೇಳಿದಾರೆ, ಇಷ್ಟೇ ಕಾಮನ್. ಓಕೆ, ಹಾಗಾದ್ರ ಎಫ್ ರಿಯಾಕ್ಟ್ ಮಾಡಿ ಎಲ್ಲಿ O2 ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನ್ ಕೊಡ್ತೈತಿ ಅಂತಂದ್ರೆ Fe2O3 ಅನ್ನ ಕೊಡ್ತೈತಿ. ಓಕೆ, Fe2O3 ಕೊಡ್ತೈತಿ. ತಿಳಿತಾ ಇದೆ? ಸೊ ಈಗ ಈ Fe2O3 ಕೊಟ್ಟಾಗ Fe2O3 ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂತಂದ್ರೆ ತುಕ್ಕು ಹಿಡಿದ ಕಬ್ಬಿಣ. ಅದು ಏನಪ್ಪಾ ಅಂದ್ರೆ ತುಕ್ಕು ಹಿಡಿದಂತ ಒಂದು ಕಬ್ಬಿಣ. ಸೊ ಈ ತುಕ್ಕು ಹಿಡಾಕ ಏನಂತ ಕರಿತೀವಿ ಅಂದ್ರೆ ಆಕ್ಸಿಡೇಷನ್ ಅಂತ, ಆಕ್ಸಿಡೀಕರಣ ಅಂತ ಕರಿತೀವಿ. ಆಕ್ಸಿಡೇಷನ್ ಯಾಕೆ ಕರಿತೀವಿ ಅಂದ್ರೆ ಯಾವುದೇ ಒಂದು ಲೋಹ ಆಕ್ಸೈಡ್ ಜೊತೆಗೆ ವರ್ತನೆ ಹೊಂದಿದಾಗ ಏನ್ ಬಿಡುಗಡೆ ಮಾಡ್ತಪ್ಪ ಅಂದ್ರೆ ಲೋಹದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವು. ಏನಪ್ಪಾ ಅಂದ್ರೆ ಲೋಹದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವ. ಹಾಗಾಗಿ ಮೆಟಲ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಫಾರ್ಮ್ಸ್ ದಿ ಮೆಟಲ್ ಆಕ್ಸೈಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೆಟಲ್ ಆಕ್ಸೈಡ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಯಾವ್ದು ಅಂದ್ರೆ ಮ್ಯಾಗ್ನೇಷಿಯಂ Mg ಅಂದ್ರೆ ಮ್ಯಾಗ್ನೇಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ O2 ಏನ್ ಬಿಡುಗಡೆ ಮಾಡ್ತಪ್ಪ ಅಂದ್ರೆ 2MgO ಅಂತ ಬಿಡುಗಡೆ ಮಾಡ್ತದೆ. ಅಂದ್ರೆ ಮ್ಯಾಗ್ನೇಸಿಯಂ ಆಕ್ಸೈಡ್ ಅಂತ ಬಿಡುಗಡೆ ಮಾಡ್ತದೆ. ಇಲ್ಲಿ 2 ಐತಿ, 2 ಆಕ್ಸಿಜನ್ ಅದಾವ. ಓಕೆ, 2 ಇಂಟು 2 1 2 ಆಯ್ತು. ಓಕೆ, ಸೊ ಬ್ಯಾಲೆನ್ಸ್ ಆಯ್ತು. ಇಲ್ಲಿ 2 ಇಟ್ರಪ್ಪ ಅಂತಂದ್ರೆ ಮಾತ್ರ ಬ್ಯಾಲೆನ್ಸ್ ಆಗ್ತದೆ. ಇಕ್ವೇಶನ್ ಕೊಟ್ಟು ನಿಮ್ಗೆ ಬ್ಯಾಲೆನ್ಸ್ ಮಾಡಕ್ ಬರ್ಬೇಕು. ಓಕೆ, ಅದ್ರ ನೆಕ್ಸ್ಟ್ ಕಾನ್ಸೆಪ್ಟ್ ನ ಬಂದಾಗ ಪರ್ಟಿಕ್ಯುಲರ್ ಆಗಿ ಕೋಎಫಿಷಿಯಂಟ್ ಮೆಥಡ್ನಾಗ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ಕೂಡ ಒಂದು ಏನಪ್ಪಾ ಅಂದ್ರೆ ಆಕ್ಸಿಡೇಷನ್ ಎಕ್ಸಾಂಪಲ್. ಯಾವ್ದಪ್ಪ ಅಂದ್ರೆ ಆಕ್ಸಿಡೇಷನ್. ನಿಮ್ಗೆ ಗೊತ್ತಿರ್ಬೇಕು ಆಕ್ಸಿಡೇಷನ್ ಒಂದ್ ಏನಪ್ಪಾ ಅಂತಂದ್ರೆ ಈ ಮ್ಯಾಗ್ನೇಷಿಯಂ ಏನಪ್ಪಾ ಅಂದ್ರೆ ಈ ರೀತಿ ಒಂದು ನಮಗ ಒಂದು
ಸ್ಲಿಪ್ ಸಿಗ್ತತ್ರಿ, ಮೆಟಲ್ ಸಿಗ್ತತಿ. ಇದು ಮೆಟಲ್ ಅನ್ನ ನಾವು ಮ್ಯಾಲಿಂದ ರಬ್ ಮಾಡ್ಬೇಕು. ಅದನ್ನ ಪೂರ್ತಿ ಒಳ್ಳೆಯಂಗ್ ಮಾಡಿ ನೀವೇನಾರ ಕ್ಯಾಂಡಲ್ ಒಳಗ ಕ್ಯಾಂಡಲ್ ಕೆಟ್ಟಿರಿಪ ಅಂತಂದ್ರ ಈ ಕ್ಯಾಂಡಲ್ ನಲ್ಲಿ ಬರ್ತಕ್ಕಂತ ಒಂದು ಏನ್ ಜಳ ಆಗ್ತಲ್ಲ ಅದಕ್ಕ ಇದ ಹೊತ್ತಿ ಉರಿದ ಪೌಡರ್ ಆಗ್ತತಿ. ಪೌಡರ್ ಆಗಿ ಬೀಳ್ತೈತಿ. ಪೌಡರ್ ಆಗಿ ಎದಕ್ ಬೀಳ್ತೈತಿ ಅಂದ್ರ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಆಮ್ಲಜನಕದ ಒಂದು ಇರುವಿಕೆಯಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಮೆಟಲ್ ಇರ್ತತಿ ಅದ್ರ ಲೋಹ ಗಾಳಿ ಒಳಗ ಸುಟ್ಟು ಬೂದಿ ಆಗ್ತದೆ. ಅದ್ರ ಪೌಡರ್ ಆಗಿ ಕನ್ವರ್ಟ್ ಆಗ್ತದೆ. ಅರ್ಥ ಆಗತ್ತರಿ? ಅದನ್ನ ನಾನು ಸಾಧ್ಯತೆ ತೋರಿಸ್ತೀನಿ. ಓಕೆ, ಸೊ ಇದಕ್ಕ ಆಕ್ಸಿಡೇಷನ್ ಅಂತ ಕರಿತಾವ. ಯಾವುದೇ ಒಂದು ಮೆಟಲ್ ಅಥವಾ ಲೋಹ ಗಾಳಿಯನ್ನು ವರ್ತನೆ ಹೊಂದಿದಾಗ ಏನಾಗ್ತದ, ಲೋಹದ ಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತದೆ. ಅದಕ್ಕ ನಾವೇನಂತ ಕರಿತೀವಿ ಅಂದ್ರೆ ಆಕ್ಸಿಡೇಷನ್ ಅಂತ ಕರಿತೀವಿ ಅಥವಾ ಆಕ್ಸಿಡೀಕರಣ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಗ್ಯಾಸ್ ಈಸ್ ಫಿಲ್ಡ್ ಇನ್ ಬಲೂನ್? ಬಲೂನ್ ನಲ್ಲಿ ಅಂದ್ರೆ ಬಲೂನ್ಗಳಲ್ಲಿ ತುಂಬಿರತಕ್ಕಂತಹ ಒಂದು ಗಾಳಿ ಯಾವುದಾಗಿರ್ತದೆ? ಆಕ್ಸಿಜನ್ ಆಗಿರ್ತತ, ನೈಟ್ರೋಜನ್ ಆಗಿರ್ತದೆ, ಅಥವಾ ಹೀಲಿಯಂ ಅಥವಾ ಕಾರ್ಬನ್ ಡೈಆಕ್ಸೈಡ್? ಯಾವ್ದ ಅನಿಲವನ್ನ ತುಂಬಿರ್ತಾರ ಅಂತ ಕೇಳ್ತಾರೆ. ನಿಮಗ ಗೊತ್ತಿರಬೇಕು, ಹಗುರವಾದ ಅನಿಲಗಳನ್ನ ತುಂಬಿದ್ರೆ ಮಾತ್ರ ಗ್ರಾವಿಟೇಷನ್ ಅಂತಂದ್ರೆ ಗುರುತ್ವಾಕರ್ಷಣೆ ಬಲಕ್ಕ ಒಳಪಡಂಗಿಲ್ಲ. ಇಲ್ಲಂದ್ರೆ ಗುರುತ್ವಾಕರ್ಷಣೆಗೆ ಒಳಪಟ್ಟ ಏನಾಗಿರ್ತಪ್ಪ ಅಂದ್ರೆ ಕೆಳಗ್ ಬಂದ್ ಬೀಳ್ತಾವ. ಓಕೆ, ಹಾಗಾದ್ರೆ ಬಲೂನುಗಳಲ್ಲಿ ತುಂಬಿರುವ ಗಳಲ್ಲಿ ಯಾವ ಅನಿಲವನ್ನು ತುಂಬಲಾಗಿತ್ತ ಕ್ವಶನ್ ಇದೆ ನೋಡ್ರಿ. ಆಮ್ಲಜನಕವನ್ನು ತುಂಬಿರ್ತಾರ, ಸಾರಜನಕವನ್ನು ತುಂಬಿರ್ತಾರ, ಹೀಲಿಯಂ ಅನ್ನ ತುಂಬಿರ್ತಾರ, ಅಥವಾ ಇಂಗಾಲದ ಡೈಆಕ್ಸೈಡ್ ತುಂಬಿರ್ತಾರ. ಇಲ್ಲಿ ಅತಿ ಹಗುರವಾದ ಅನಿಲ ನಿಮಗೆ ಗೊತ್ತಿದ್ರೆ ಆನ್ಸರ್ ಸಡನ್ ಮಾಡಬಹುದು. ಇಲ್ಲಿ ಈ ಒಂದು ಆಪ್ಷನ್ ಒಳಗ ಅತಿ ಹಗುರವಾದಂತ ಅನಿಲ ಯಾವ್ದಪ್ಪ ಅಂತಂದ್ರೆ ಹೀಲಿಯಂ ಆಗಿರ್ತೈತಿ. ಹಾಗಾಗಿ ಬಲೂನ್ಗಳಲ್ಲಿ ಯಾವ್ದು ತುಂಬಿರ್ತಾರಪ್ಪ ಅಂದ್ರೆ ಹೀಲಿಯಂ, HE ಅಂತ ಬರೀತೀವಿ. ಹೀಲಿಯಂ ಗ್ಯಾಸ್ ಅನ್ನ ನಾವು ಬಲೂನ್ಗಳೊಳಗ ತುಂಬಿರ್ತೀವಿ. ಇನ್ನೊಂದ ಪಾಯಿಂಟ್ ಏನಪ್ಪಾ ಅಂತಂದ್ರ ನೋಡ್ರಿ, ಹಿಂಗ ಪಿರಿಯಾಡಿಕ್ ಟೇಬಲ್ ಇರ್ತೈತಿ ನಮ್ದ. ಇಲ್ಲಿ ಹೈಡ್ರೋಜನ್ ಬರ್ದಿರ್ತೀರಿ, ಇಲ್ಲಿ ಹೀಲಿಯಂ ಅಂತ ಬರೀತೀರಿ. ಹೈಡ್ರೋಜನ್ ಬರದ ಹಿಂಗ್ ಬಂದ್ಮೇಲೆ ಇಲ್ಲಿಂದ ಬಂದು ಇಲ್ಲಿ 18 ನಂಬರ್ 1 2 3 ಇಲ್ಲಿ ಬಂದ 18 ನಂಬರ್ದಾಗ ಇಲ್ಲಿ ಪಿರಿಯಾಡಿಕ್ ಟೇಬಲ್ ಬಂದಿರ್ತೈತಿ. ಅಲ್ಲಿ ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಇಷ್ಟು ಬರೀತೀರಿ. ಇವೆಲ್ಲ ಏನಪ್ಪಾ ಅಂತಂದ್ರ ನೋಬಲ್ ಗ್ಯಾಸಸ್. ಏನ್ರಿ? ನೋಬಲ್ ಗ್ಯಾಸಸ್ ಅಂತ ಕರಿತಾರೆ. ನೋಬಲ್ ಗ್ಯಾಸಸ್ ಇವಕ್ಕ ಏನ್ ಕರಿತಾರಪ್ಪ ಅಂದ್ರೆ ಮೋನೋ ಆಟಮ್ಸ್ ಅಂತ ಕರಿತಾರ. ಮೋನೋ ಆಟೋಮಿಕ್ ಎಲಮೆಂಟ್ ಅಂತ ಕರಿತಾರ. ಎಲಿಮೆಂಟ್ ಇವ್ ಏನ್ ಸಿಗ್ತಾವ ಅಂದ್ರೆ ಸಿಂಗಲ್ ಆಗೇನ ಸಿಗ್ತಾವ. ಇವೆಲ್ಲ ಸಿಂಗಲ್ ಆಗಿ ಸಿಗ್ತಾವ, 2 ಮೊಲಿಕ್ಯೂಲ್ ಇರಂಗಿಲ್ಲ. 2 ಮೊಲಿಕ್ಯೂಲ್ ಇರೋದಕ್ಕೆ ಕಾರಣಪ್ಪ ಅಂದ್ರೆ ಇವಕ್ಕ ಅಟಾಮಿಸಿಟಿ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಅಟಾಮಿಸಿಟಿ ಅಂತ ಕರಿತೀವಿ. ಈ ಅಟಾಮಿಸಿಟಿ ಎಷ್ಟಿರ್ತಪ್ಪ ಅಂದ್ರೆ ಬರೀ ಒಂದೇ ಇರ್ತೈತಿ. ಎಷ್ಟಿರ್ತೈತಿ? 1 ಇರ್ತೈತಿ. -1 ಅಲ್ರಿ, 1 ಇರ್ತೈತಿ. ಓಕೆ, ಹಾಗಾಗಿ ಈ ಹೀಲಿಯಂ ಗ್ಯಾಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬಲೂನ್ಗಳಲ್ಲಿ ತುಂಬುತ್ತೀವಿ. ಓಕೆ, ಹೀಲಿಯಂ ಬಲೂನ್ಸ್ ಅನ್ನ ತುಂಬಿದಾಗ ಅವು ಹಾರಾಡ್ತಿರ್ತಾವ ನೋಡ್ರಿ. ನೀವ್ ಯಾರ್ದಾರ ಒಂದು ಮೇ ಬಿ ಏನಪ್ಪಾ ಅಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಇರ್ತದ ಅಥವಾ ರಿಂಗ್ ಸೆರೆಮನಿ ಇರ್ತತಿ. ನೀವು ಕೆಲವೊಂದಿಷ್ಟು ಮೂವಿನಲ್ಲಿ ನೋಡಿರ್ಬೋದು. ಓಕೆ, ಯಾರಾದ್ರೂ ಒಂದು ಏನೋ ಫಂಕ್ಷನ್ ಅಲ್ಲಿ ಇದ್ದಾಗ ಸಡನ್ ಆಗಿ ಒಂದು ಬಲೂನ್ ಕಟ್ ಮಾಡ್ಬಿಟ್ರೆ ಅವು ಹಾರ್ತಾ ಹೋಗ್ಬಿಡ್ತಾವ, ಮೇಲ್ಗಡೆ ಹಾರ್ತಾ ಹೋಗ್ಬಿಡ್ತಾವ. ಅವು ಕಾರಣ ಏನಪ್ಪಾ ಅಂದ್ರೆ ಅದ್ರ ಪ್ರೆಸೆನ್ಸ್ ಏನಿರಪ್ಪ ಅಂದ್ರೆ ಹೀಲಿಯಂ ಗ್ಯಾಸ್ ಇರ್ತತಿ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ. ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಬೇಕಿಂಗ್ ಸೋಡಾ. ಓಕೆ, ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಾಗ ಕೆಮಿಕಲ್ ನೇಮ್ ಏನಂತ ಕೇಳ್ತಾರ ಅಂತ ಕೇಳಿದಾನ. ಅದನ್ನ ಫಾರ್ಮುಲಾ ಕೂಡ ಹೇಳಿದೀನಿ ಈಗ ಆಲ್ರೆಡಿ. ಯಾವ್ದನ್ನ ನೀವು ಗೆಸ್ ಮಾಡಿದ್ರ ಅನುಕೂಲ ಆಗ್ತತಿ. ಬಟ್ ನಾನು ಹೇಳ್ತೀನಿ ನೋಡಿ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ನೈಟ್ರೇಟ್. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಅಂದ್ರೆ ಬೇಕಿಂಗ್ ಸೋಡಾ ಅಂತ ಏನಲ್ಲ, ಬೇಕರಿಯಲ್ಲಿ ಯೂಸ್ ಮಾಡ್ತಾರೆ ಅದೇ ಸೋಡಾ. ನಾವು ಮನೆಗೆ ಯೂಸ್ ಮಾಡ್ತೀವಲ್ಲ ತಿನ್ನೋ ಸೋಡಾ, ಅದೇ ಸೋಡಾ ಬೇಕಿಂಗ್ ಸೋಡಾ. ಓಕೆ, ಸೋಡಿಯಂ ಕಾರ್ಬೋನೇಟ್ ಅಂತಾರ, ಸೋಡಿಯಂ ಬೈಕಾರ್ಬೋನೇಟ್ ಅಂತಾರ, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಾರ, ಸೋಡಿಯಂ ನೈಟ್ರೇಟ್ ಅಂತ ಕೇಳಿದಾರೆ. ಓಕೆ, ನೋಡಿ ಇಲ್ಲಿ ಸಪೋಸ್ ಅದೇನಾದ್ರು Na2CO3 ಅಂತ ಇತ್ತಪ್ಪ ಅಂತಂದ್ರೆ ಇದಕ್ಕ ಏನಂತ ಕರೀತಾರಪ್ಪ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಕರೀತಾರ. ಸೋಡಿಯಂ ಕಾರ್ಬೋನೇಟ್ ಅಂತಂದ್ರೆ ವಾಷಿಂಗ್ ಸೋಡಾ ಆಗಿರ್ತದ. NaHCO3 ಅಂತಿತ್ತಪ್ಪ ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರ ಯಾವ್ದಪ್ಪ ಅಂದ್ರೆ ಬೇಕಿಂಗ್ ಸೋಡಾ ಆಗಿರ್ತೈತ್ರಿ. ಇದಕ್ಕೆ ಇನ್ನೊಂದ್ ಹೆಸರು ಕರೀತಾರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರ. ಓಕೆ, ಇನ್ನೊಂದು
ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಇತ್ರಿ NaOH ಸೋಡಿಯಂ ಹೈಡ್ರಾಕ್ಸೈಡ್ ನ ಫಾರ್ಮುಲಾ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನಪ್ಪಾ ಅಂದ್ರೆ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಬೇಸ್. ಓಕೆ, ತಿಳಿತಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಆನ್ಸರ್ ಏನ್ ನೋಡ್ರಿ, ಆನ್ಸರ್ ಸೋಡಿಯಂ ಬೈಕಾರ್ಬೊನೇಟ್, ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಬೇಕಿಂಗ್ ಸೋಡಾ ಅಂತ ಕರೀತೀವಿ. ತಿಳಿತಾ? ನೆಕ್ಸ್ಟ್ ಕ್ವಶನ್, ಕೊನೆಯದಾದಂತ ಕ್ವಶನ್, ವಾಟ್ ಈಸ್ ದಿ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್? ವಾಟ್ ಈಸ್ ದಿ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್? ಕಾರ್ಬನ್ ಎಲ್ಲೂ ಬಿಡೋದಿಲ್ರಿ, ಏನೋ ಒಂದು ಸುಟ್ಟಿದ್ರಪ್ಪ ಅಂತಂದ್ರೆ ಸಿಗ್ತಾ ಇರೋದು ಬರಲ್ಲ, ಕೊನೆಯದಾಗ ಸಿಗೋದು ಯಾವ್ದಪ್ಪ ಅಂದ್ರೆ ಕಾರ್ಬನ್ ಬೂದಿ. ಓಕೆ ನೋಡಿ, ಕಾರ್ಬನ್ ನ ಪರಮಾಣು ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ನೋಡ್ರಿ, 12 ಇದೆ, 6 ಇದೆ, 8 ಇದೆ, 16. ಓಕೆ, ಎಲ್ಲ ಆಪ್ಷನ್ಸ್ ಇರ್ತಾವ. ಓಕೆ ನೋಡಿ, ಹಾಗಾದ್ರೆ ಕಾರ್ಬನ್ ಅಟಾಮಿಕ್ ನಂಬರ್ ಏನು? ನಮಗ ಮೊದಲ ಪೀರಿಯಾಡಿಕ್ ಟೇಬಲ್ ಗೊತ್ತಿರಬೇಕು. ಅಂದ್ರ ಆವರ್ತ ಕೋಷ್ಟಕ ಅಂತ ಹೇಳ್ತೀವಿ. ಏನ್ರಿ? ಆವರ್ತ ಆವರ್ತ ಕೋಷ್ಟಕ, ಆವರ್ತ ಕೋಷ್ಟಕ ನಮಗ ಗೊತ್ತಿರಬೇಕು. ಆವರ್ತ ಕೋಷ್ಟಕ ಅಂದ್ರೆ ಪಿರಿಯಾಡಿಕ್ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ಹೆಂಗ್ ಬರಿತೀವಿ? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ಸಾರಿ ಒಂದ್ ನಿಮಿಷ. ಓಕೆ, ಹಾ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮ್ಯಾಗ್ನೇಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, Mn ಅಂತ ಬರೀತೀವಿ, ಮ್ಯಾಂಗನೀಸ್, ಐರನ್, ಕೊಬಾಲ್ಟ್, ನಿಕಲ್, ಕಾಫರ್, ಜಿಂಕ್. ಇಷ್ಟ 30 ತಕ, 1ರಿಂದ 30, 1, 2, 3, 4, 5, 6, 7, 8, 9, 10 ಹಿಂಗ 30 ತಕ ಅದಾವ್ರಿ. ಇವ್ ಏನ್ ನಾನು ಬರಿತಾ ಇದೀನಲ್ಲ, 1, 2, 3, 4, 5 ಅಂತ, ಇವ ಏನಪ್ಪಾ ಅಂದ್ರೆ ಪರಮಾಣು ಸಂಖ್ಯೆ ರೀ. ಅವೇನಪ್ಪಾ ಪರಮಾಣು ಸಂಖ್ಯೆ ಅಂದ್ರ ಅಟಾಮಿಕ್ ನಂಬರ್. ಏನ್ರಿ? ಅಟಾಮಿಕ್ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಹಾಗಾದ್ರ ಅದನ್ನ ಕೇಳ್ತಾನೆ. ಸೀರಿಯಲ್ ನಂಬರ್, ಅಟೆಂಡೆನ್ಸ್ ನಂಬರ್ ಅಂತ ಕರಿತೀವಲ್ಲ, ಹಂಗ ಇವಕ್ಕೊಂದು ಅಟೆಂಡೆನ್ಸ್ ನಂಬರ್ ಇರ್ತದ್ರಿ. ಅದನ್ನ ಹೆಂಗ್ ಜೋಡಣೆ ಮಾಡಿದಾರಪ್ಪ ಅಂದ್ರ ಪರಮಾಣುವಿನ ರಾಶಿಯ ಅನುಗುಣವಾಗಿ, ಅದಕ್ಕ ಒಂದು ನಂಬರ್ ತಗೊಂಡ್ ಹೋಗ್ಯಾನ, ಇಟ್ಕೊಂಡ್ ಹೋಗಿದಾನ. ಸೊ ಅದಕ್ಕ ಅಟಾಮಿಕ್ ನಂಬರ್ ಅಂತ ಕರೀತಾರ, ಅಥವಾ ಪರಮಾಣುವಿನ ಸಂಖ್ಯೆ ಅಂತ ಕರೀತಾರ. ನಮಗ್ ಕೇಳಿದಂತ ಕ್ವಶನ್ ಯಾವ್ದ್ರಿ? ಕಾರ್ಬನ್ ನ ಪರಮಾಣು ಸಂಖ್ಯೆ ಎಷ್ಟಿದೆ? 6 ಇದೆ. ಎಷ್ಟಿದೆ? 6 ಇದೆ. ಹಾಗಾದ್ರ ಆನ್ಸರ್ ಏನಪ್ಪಾ ಅಂತಂದ್ರೆ, ಆನ್ಸರ್ ಏನಾಗಿರ್ತಪ್ಪ ಅಂದ್ರೆ 6 ಆಗಿರ್ತತಿ. ಹಾಗಾದ್ರ 6 ಏನಪ್ಪಾ ಅಂದ್ರೆ ಕರೆಕ್ಟ್ ಆದಂತ ಒಂದು ಉತ್ತರವಾಗಿರ್ತತಿ. ಓಕೆ, ಸೊ ಇಲ್ಲಿವರೆಗೆ ಕ್ಲಾಸ್ ಕೇಳಿದಕ್ಕೆ ಧನ್ಯವಾದ ಎಲ್ರಿಗೂ. ಅವಾಗ ಮತ್ತೊಂದು ಏನಪ್ಪಾ ಅಂತಂದ್ರೆ, ಇನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಈ ಒಂದು ವಿಡಿಯೋದನ್ನ ಯಾರು ನೋಡ್ತಾ ಇದ್ರಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ. ಓಕೆ, ಲೈಕ್ ಮಾಡ್ರಿ. ಅದೇ ರೀತಿ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ. ನಾವು ಮಾಡ್ತಕ್ಕಂತ ಹೊಸ ಒಂದು ಏನ್ ವಿಡಿಯೋಗಳು ಇರ್ತಾವಲ್ಲ ಅವು ಬರ್ತಾವ. ಈ ಎಕ್ಸಾಮ್ಸ್ ಆದ್ಮೇಲೆ, ಆರ್ಮಿ ಎಕ್ಸಾಮ್ಸ್ ಆದ್ಮೇಲೆ ಇನ್ನ SSC ಕಾಲ್ಫಾರ್ಮ್ ಇದಾವ. ಓಕೆ, ಆ SSC ಗೆ ಬೇಕಾದಂತ ಸೈನ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲ ಕಾನ್ಸೆಪ್ಟ್ ವೈಸ್ ಇನ್ ಡೀಟೇಲ್, ಎಲ್ಲಾ ಡೀಟೇಲ್ ಆಗಿ ಮಾಡ್ತಾ ಹೋಗೋಣ. ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಬರ್ತಾವ, ಎಷ್ಟು ಸಾಧ್ಯನೋ ಅಷ್ಟು ಕ್ವಶನ್ ಪ್ರೇ ಮಾಡ್ತೀನಿ. ಓಕೆ, ಸೊ ಅದನ್ನ ಪ್ರತಿಯೊಂದು ಕಾನ್ಸೆಪ್ಟ್ ವೈಸ್ ಎಂಟೈರ್ ಸೈನ್ಸ್ ಅನ್ನ ಡಿಸ್ಕಸ್ ಮಾಡೋಣ್ರಿ. ಓಕೆ, ನೀವು ಜಾಬ್ ತಗೊಂಡು ನಿಮ್ ಫ್ಯಾಮಿಲಿಯನ್ನ ನಡೆಸುವಂತ ಒಂದು ಲಕ್ಕನ್ನ ದೇವ್ರು ನಿಮ್ಗೆ ಒದಗಿಸ್ಲಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.